ಸರ್ ನಿಮ್ಮ ಸಚಿವರಿಗೆ ಕೆಲವರಿಗೆ ಸಲಹೆ ಕೂಡ ಅಗತ್ಯ ನಮಗೆ ಕಾಣಿಸ್ತಾ ಇದೆ. ಈಗ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇವತ್ತು ಹೇಳಿದ್ರು, ಆ ಬಾಂಬ್ ಬ್ಲಾಸ್ಟ್ ಅದು ಸಣ್ಣ ಅಟೆಂಪ್ಟ್, ಸಿಲ್ಲಿ ಅಟೆಂಪ್ಟ್ ಅದು. ಈ ತರ ಹೇಳಿಕೆ ಎಲ್ಲ ಒಂದ್ ಕಡೆ ಸುಮ್ಮನೆ ಗೊಂದಲ. ಅವರಿಗೆ ಪಾಪ ಅವ್ರಿಗೇನು ಮಾಹಿತಿಗಳು ಹೆಚ್ಚು ಇರೋದಿಲ್ಲ. ಏನೋ ಒಂದು ತಾವೆಲ್ಲ ಹೋಗಿ ಕೇಳಿದಾಗ ಏನೋ ಒಂದು ಹೇಳಿಬಿಡ್ತಾರೆ. ಅದು ಅಧಿಕೃತ ಅಂತ ಅನಿಸೋದಿಲ್ಲ. ಅವರ ದೃಷ್ಟಿಕೋನದಲ್ಲಿ ಅವರು ಏನೋ ಒಂದು ಹೇಳ್ತಾರೆ. ಆದರೆ ನಾವು ಹೇಳಿದಾಗ ಅನೇಕ ಮಾಹಿತಿಗಳನ್ನ ಇಟ್ಕೊಂಡು ಹೇಳ್ತೀವಿ. ನಮಗೆ ಗೊತ್ತಾಗೋ ಮಾಹಿತಿ ಬಹುಶಃ ಶರಣ್ ಪ್ರಕಾಶ್ ಅವರಿಗಾಗಲಿ ಬೇರೆ ಸಚಿವರಿಗಾಗಲಿ ಗೊತ್ತಿರೋದಿಲ್ಲ. ಅವರು ಆಫ್ ದ ಕಫ್ ಏನೋ ಒಂದು ಹೇಳ್ಬಿಡ್ತಾರೆ. ಅದನ್ನು ನಾವು ಅಧಿಕೃತ ಅಂತ ತಗೊಳ್ಳೋದಿಲ್ಲ. ನಾವು ಮುಖ್ಯಮಂತ್ರಿಗಳಾಗಲಿ, ನಾನಾಗಲಿ, ಇಲಾಖೆ ಆಗಲಿ, ಇವರು ನಮ್ಮ ಉಪಮುಖ್ಯಮಂತ್ರಿಗಳಾಗಲಿ ಹೇಳಿದಾಗ ಒಂದಿಷ್ಟು ಜವಾಬ್ದಾರಿ ಇಲ್ಲ. ಸರ್, ಬಿಜೆಪಿ ಹೇಳ್ತಾರೆ FSR ರಿಪೋರ್ಟ್ ಬಂದಿದೆ, ಸರ್ಕಾರ ಮುಚ್ಚಿಡೋ ಪ್ರಶ್ನೆನೇ ಬರೋದಿಲ್ಲ. ಯಾಕೆ ಮುಚ್ಚಿಡ್ತೀವಿ ಹೇಳಿ? ಅವರು ಬಿಜೆಪಿಯವರು ನೋಡಿ, ಅವ್ರು ಇರ್ಬೋದು, ಅವರೆಲ್ಲ ಏನೇನು ಮಾಡಿದ್ದಾರೆ ಅವ್ರ ಕಾಲದಲ್ಲಿ ಅನ್ನೋದನ್ನೆಲ್ಲ ನಾನು ಹೇಳಕ್ ಹೋಗೋದಿಲ್ಲ. ಹೇಳಿದ್ರೆ ಸುಮ್ಮನೆ ರಾಜಕೀಯ ಆಗುತ್ತೆ. ಅವರ ಲೆವೆಲ್ಲಿಗೆ ನಾನು ಹೋಗೋದಿಲ್ಲ. ಆಯ್ತಪ್ಪ, ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯಿತು, ಯಾರಿದ್ರು ಅಧಿಕಾರಕ್ಕೆ? 2008ರಲ್ಲಿ ಸಿರೀಸ್ ಬ್ಲಾಸ್ಟ್ ಆಯಿತು ಬೆಂಗಳೂರು ಸಿಟಿಯಲ್ಲಿ, ಯಾರಿದ್ರು ಅವಾಗ ಅಧಿಕಾರದಲ್ಲಿ? ಹೇಳಬೇಕು ಅಂದರೆ ನಾನು ಹೇಳ್ತೀನಿ, ಆದರೆ ಅದರ ಅವಶ್ಯಕತೆ ನನಗಿಲ್ಲ. ಈಗ ನಾವು ಇದನ್ನು ರಾಜಕೀಯ, ನಾನು ಅಲ್ಲಿ ರಿಯಾಕ್ಟ್ ಮಾಡಿದಾಗ ಏನು ಹೇಳಿದೆ, ನಾನು ವಿರೋಧ ಪಕ್ಷದವರು ಕೂಡ ಸಹಕರಿಸಬೇಕು ಇದರಲ್ಲಿ. ಇದು ಬೆಂಗಳೂರಿನ ಪ್ರಶ್ನೆ, ಕರ್ನಾಟಕದ ಪ್ರಶ್ನೆ, ಇದರಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳಿದ್ದೇನೆ. ಅದನ್ನು ಅವ್ರು ಅರ್ಥಕೋಬೇಕು. ರಾಜಕಾರಣ ಅವ್ರು ಮಾಡಲಿ, ಚುನಾವಣೆ ಬರ್ತಾ ಇದೆಯಲ್ಲ, ರಾಜಕಾರಣ ಮಾಡಲಿ, ಅದನ್ನು ನಾವೇನು ಬೇಡ ಅಂತ ಹೇಳೋದಿಲ್ಲ. ರಾಜಕಾರಣ ಮಾಡಲಿ, ಹೆಚ್ಚು ಗೆದ್ದೀವಿ ಅವರು, ನಾವು ಹೆಚ್ಚು ಗೆದಿಬೇಕು ಅಂತಿದ್ದೀವಿ. ನಾವು 28 ಗೆದಿಬೇಕು ಅಂತಿದ್ದೀವಿ. ನಮ್ಮ ರಣನೀತಿ ನಾವು ಮಾಡ್ತೀವಿ. ಜನ ತಾನೇ ಓಟ್ ಹಾಕೋದು. ಆದಷ್ಟು ಶೀಘ್ರವಾಗಿ ನಾನು ಅವರಿಗೆ ಟಾಪ್ ಪ್ರಯಾರಿಟಿ ಅಂತ ಹೇಳಿದ್ದೀನಿ. ಯಾವುದೇ ಕೆಲಸ ಇದ್ರೂ ಕೂಡ ಅದನ್ನು ಸ್ವಲ್ಪ ಸ್ಟಾಪ್ ಮಾಡಿ ಇದನ್ನು ಪ್ರಯಾರಿಟಿ ತಗೊಳ್ಳಿ ಅಂತ ಕೂಡ ಹೇಳಿದ್ದೇನೆ. ಅದು ಆಗ್ತದೆ. ಇವತ್ತು 11:15ಗೆ ನಾನು ನಮ್ಮ ಹಿರಿಯ ಅಧಿಕಾರಿಗಳನ್ನು ಸಭೆ ಕರೆದಿದ್ದೇನೆ ಕಮಿಷನರ್ ಆಫೀಸಲ್ಲಿ. ಇದೆಲ್ಲ ನಮ್ಮ ಏನೇನು ಇಲ್ಲಿವರೆಗೂ ಇಂಟರ್ನಲ್ ಮ್ಯಾಟರ್ಸ್, ನಾವು ಪಬ್ಲಿಕ್ಕಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ನಮಗೇನು ಗೊತ್ತಿದೆ ಅದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ. ಮುಂದಕ್ಕೆ ಹೇಗೆ ಹೋಗಬೇಕು ಅಂತೇಳಿ ಅದನ್ನು ಕೂಡ ಚರ್ಚೆ ಮಾಡ್ತೀವಿ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಸಭೆ ಮಾಡಿದ್ದು, ಅವರಿಗೆ ಕೂಡ ಬ್ರೀಫ್ ಮಾಡಿದ್ದಾರೆ. ಇವತ್ತು ನಾನು ಡೀಟೇಲ್ ಆಗಿ ನಮ್ಮ ಅಧಿಕಾರಿಗಳ ಜೊತೆ ಏನೆಲ್ಲ ಇಲ್ಲಿವರೆಗೂ ನಡೆದಿದೆ, ಮುಂದೆ ಏನು ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡ್ತೀವಿ.